ಹಗರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ಮೈಸೂರು ಚಲೋವನ್ನು ಬಿಜೆಪಿ ಮತ್ತು JDSನ ಕಾರ್ಯಕರ್ತರು ಹಮ್ಮಿಕೊಂಡಿರುವಂಥದ್ದು. ಸದ್ಯ ಇವತ್ತು 3ನೇ ದಿನ ಮಾಜಿ ಸಚಿವ CP ಯೋಗೇಶ್ ಕೂಡ ಭಾಗಿಯಾಗಿರುವಂಥದ್ದು. ಇವತ್ತು ಅವರ ಕ್ಷೇತ್ರದಲ್ಲಿ ಚಲೋ ನಡೀತಾ ಇದೆ. ನೋಡೋಣ, ಅವ್ರನ್ನ ಮಾತಾಡ್ಸೋಣ. ಸರ್, ಇವತ್ತು ನಿಮ್ಮ ಭಾಗದಲ್ಲಿ ಮೈಸೂರು ಚಲೋ CM ರಾಜೀನಾಮೆಗೆ ಆಗ್ರಹಿಸಿ ಏನು ಹೇಳ್ತೀರಿ ಸರ್? ನಮ್ಮ ಎರಡು ಪಕ್ಷಗಳು NDA ಮೈತ್ರಿಕೂಟ ಇವತ್ತು ಮೈಸೂರು ಚಲೋ ಹಮ್ಮಿಕೊಂಡಿದ್ದಾರೆ. 3ನೇ ದಿವಸಕ್ಕೆ ಯಾತ್ರೆ ಗಾಲಿಟ್ಟಿದೆ. ನನ್ನ ಕ್ಷೇತ್ರ ಚನ್ನಪಟ್ಟಣಕ್ಕೆ ಬಂದಿದ್ದಾರೆ. ನಾನೆಲ್ಲ ನಾಯಕರನ್ನು ಭೇಟಿ ಮಾಡಿ ಅವರಿಗೆ ಶುಭವನ್ನು ಹಾರೈಸಿ ಅವರ ಯಾತ್ರೆ ಯಶಸ್ವಿಯಾಗಲಿ ಅಂತೇಳಿ ಹಾರೈಸಿ ನಾನು ಈ ಯಾತ್ರೆಯಿಂದ ಮುಟುಗೊಳಿಸ್ತಾ ಇದ್ದೀನಿ. ವೈಯಕ್ತಿಕ ಕಾರಣಗಳಿದೆ. ನಾಳೆ ನಮ್ಮ ತಂದೆ ಕಾರ್ಯ ಇದೆ. ಹಾಗಾಗಿ ನಾನು ಉದ್ದಕ್ಕೂ ನಾನು ಯಾತ್ರೆಯಲ್ಲಿ ಭಾಗವಹಿಸೋದಿಲ್ಲ. ಸರ್, ಈ ಪಾದಯಾತ್ರೆ ನಡುವೆ ಸರ್ DK ಶಿವಕುಮಾರ್ ಮತ್ತು ಕುಮಾರಸ್ವಾಮಿ ನಡುವೆ ಸಂಪತ್ತಿಗೆ ಸವಾಲು ನಡೀತಾ ಇರುವಂಥದ್ದು. ಇಬ್ಬರು ಕೂಡ ಆಸ್ತಿ ವಿಚಾರವಾಗಿ ಫೈಟ್ ಮಾಡ್ತಾ ಇರುವಂಥದ್ದು. ಎರಡೂ ದೈತ್ಯ ಶಕ್ತಿಗಳು. ಅವರವ್ರ ಹೋರಾಟ ಮಾಡಲಿ, ನೋಡೋಣ. ಯೋಗೇಶ್ವರ್ಗೆ ಏನಾದರೂ ಬೇಸರ ಇದೆಯಾ ಸರ್? ಮೈತ್ರಿ BJP ಟಿಕೆಟ್ ವಿಚಾರವಾಗಿ ಸಾಕಷ್ಟು ಅಸಮಾಧಾನ ಇತ್ತು. ಸಭೆಗಳನ್ನ ಕೂಡ ಮಾಡ್ತಾ ಇದ್ರಿ. ಇವತ್ತು ಪಾದಯಾತ್ರೆಯಲ್ಲಿ ಭಾಗಿದ್ರಿ. ಇದ್ರ ನಡುವೆ ಈಗ ಮೈತ್ರಿ ಆಗಲಿಕ್ಕೆ ಪ್ರೇರಕ ಮೈತ್ರಿ ಆಗಬೇಕು ಅಂತ ಅಂದ್ಕೊಂಡಿದ್ದೀನಿ. ಮೊದಲನಿಗೆ ನಾನು ಮೈತ್ರಿ ಆಗಿದೆ. ನೋಡೋಣ, ಕೆಲವು ಸಾರಿ ಎಲ್ಲ ನಾವು ಕಟ್ಟಿದ ಮನೇಲೆಲ್ಲ ನಾವೇ ವಾಸ ಮಾಡೋಕ್ಕಾಗಲ್ಲ. ಮುಂದೆ ನೋಡೋಣ ಏನಾಗುತ್ತೆ ಅಂತ. 11ಕ್ಕೆ ಸಮಾವೇಶ ಕೂಡ ಕರೆದಿದ್ದೀರಿ ಸರ್. ಅದು ಏನು ಕಾರ್ಯಕರ್ತರಿಗೆ ಯಾವ ರೀತಿ ಸಂದೇಶ ಅಂತ? ನಾನು ಕರೆದಿಲ್ಲ. ಸಮಾನ ಮನಸ್ಕರ ವೇದಿಕೆ ಅಂತೇಳಿ ನಮ್ಮ ತಾಲೂಕಿನಲ್ಲಿ ಪ್ರಜ್ಞಾವಂತರು ಒಂದಷ್ಟು ಜನ ಸೇರಿಕೊಂಡು ಕರೆದಿದ್ದಾರೆ. ಅದಕ್ಕೆ ನಾನು ಬೆಂಬಲವನ್ನು ಕೊಡ್ತಾ ಇದ್ದೀನಿ. ಅದಾದಮೇಲೆ ನಮ್ಮ ರಾಜಕೀಯ ತೀರ್ಮಾನ ಆಗ್ತದೆ. ಕೊನೆಯದಾಗಿ ಇವತ್ತೇನೋ BJP ಟಿಕೆಟ್ನ ಅನೌನ್ಸ್ ಮಾಡ್ತಾರೆ ಅಥವಾ ಮೈತ್ರಿಯಾಗಿ ಅನೌನ್ಸ್ ಮಾಡ್ತಾರೆ ಅಂತೇಳಿ ಅನ್ನೋದು ನಿರೀಕ್ಷೆ ಇದೆ. ಯಾಕೆಂತಂದರೆ ಕುಮಾರಸ್ವಾಮಿ ಇರ್ತಾರೆ, ಯಡಿಯೂರಪ್ಪನವ್ರು ಇರ್ತಾರೆ, ವಿಜೇಂದ್ರ ಅವರು ಇರ್ತಾರೆ. ಏನಿದು ಟಿಕೆಟ್ ಅನೌನ್ಸ್ ಮಾಡೋ ವೇದಿಕೆ ಅಲ್ಲ. ಆದ್ರೂ ಕೂಡ ಪಕ್ಷದ ವರಿಷ್ಠರೇ ಇಲ್ಲೇ ಇರೋದ್ರಿಂದ ಅವ್ರು ಏನು ಬೇಕಾದ್ರೂ ತೀರ್ಮಾನ ಮಾಡ್ಬೋದು. ನೋಡೋಣ ಏನು ತೀರ್ಮಾನ ಮಾಡ್ತಾರೆ. ಏನಾದರೂ ಒತ್ತಡ ಹಾಕಿದ್ದೀರಾ ಸರ್? ಅಂದರೆ ಕಾರ್ಯಕರ್ತರು ಒತ್ತಡ ಆಗ್ತಾ ಇರೋಂಥದ್ದು? ಇಲ್ಲ, ಆ ಥರ ಏನಿಲ್ಲ. ಅದು ಇನ್ನೂ ಟೈಮ್ ಇದೆ. ಚುನಾವಣೆ ಘೋಷಣೆ ಆಗಬೇಕು, ಆಮೇಲೆ ಅಧಿಕೃತವಾಗಿ ಅನೌನ್ಸ್ ಆಗೋದು. ನೋಡೋಣ ಏನಾಗುತ್ತೆ ಅಂತೇಳಿ. ಓಕೆ, ಇದಿಷ್ಟು ಮಾಜಿ ಸಚಿವ CP ಯೋಗೇಶ್ವರ ಅವರ ಮಾತು. ಕ್ಯಾಮ್ರಾ ಪರ್ಸನ್ ರಮೇಶ್ ಜೊತೆ ಪ್ರವೀಣ್ MH, ಪವರ್ TV, ಚನ್ನಪಟ್ಟಣ.